ಓ, ಸರಸ್ವತಿಗೆ ಔಷಧಿ ನೆನಪಕ್ಕೆ ಬಾರದೇ ಇರೋ ಹಾಗೆ ಮಾಡ್ತಾ ಇರೋ ಶಕ್ತಿ ನೀನೇನಾ? ಹೇಳು ನಾರಾಯಣಾಚಾರ್ಯ. ಗುರುಗಳೇ, ಮಠದ ವ್ಯವಸ್ಥೆಯ ಪ್ರಕಾರ ಮಠದಿಂದ ಯಾರಿಗೆ ಯಾರೇ ಸಹಾಯ ಮಾಡಬೇಕಾದರೂ, ದುಡ್ಡಿನ ವ್ಯವಹಾರ ನಡೆಯಬೇಕಾದರೂ ಅದು ಗುರುಗಳ ಮುಖೇನ ನಡೆಯಬೇಕೇ ಹೊರತು ವೈಯಕ್ತಿಕವಾಗಿ ಆಗಬಾರದು. ಹಾಗೆ ಆದದ್ದೇ ಆದರೆ ಅದು ನಿಯಮಕ್ಕೆ ವಿರುದ್ಧ. ಈ ನಿಯಮ ತಿಳಿಯದೆಯೋ ಅಥವಾ ತಿಳಿದು ದುರುದ್ದೇಶವಾಗಿಯೋ ಭೋಗೇಂದ್ರ ತಪ್ಪು ಮಾಡಿದ್ದಾನೆ. ಗುರುಗಳು ಶಿಷ್ಯರ ತಪ್ಪನ್ನು ತಿದ್ದಬೇಕೆಂದು ಬಯಸುತ್ತೇನೆ. ನಾರಾಯಣ, ನೀನು ಸ್ವಲ್ಪ ಹೊರಗಿರು. ಭೋಗೇಂದ್ರ ಮತ್ತು ಅನಂತ ಇವರಿಬ್ಬರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲ ಸ್ವಲ್ಪ ಹೊರಗಿರಿ. ಭೋಗೇಂದ್ರ. ಗುರುಗಳೇ, ಗಂಗಾ ಮಾತೆ ಕೂಡ ಒಬ್ಬ ಮನುಷ್ಯ ನೀರಲ್ಲಿ ಮುಳುಗುವಾಗ 3 ಬಾರಿ ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾಳೆ. ಆದರೆ ಶ್ರೀಮಠ ನಿನಗೆ ಹಲವು ಬಾರಿ ಅವಕಾಶ ಕೊಟ್ಟಿದೆ. ನಿಮ್ಮ ತಂದೆಗಾದ ಶಿಕ್ಷೆಯಿಂದಾದರೂ ನೀನು ಬದಲಾಗಬೇಕಾಗಿತ್ತು. ಗುರುಗಳು ಕ್ಷಮಿಸ್ಬೇಕು, ಮಠದ ನಿಯಮ ಮೀರಿದ್ದು ತಪ್ಪೆ. ಆದರೆ ನಾನು ಧನ ಸಹಾಯ ಮಾಡಲು ಬಯಸಿದ್ದು ಹಾವು ಕಚ್ಚಿದ ಕೇಶವಾಚಾರ್ಯರ ಮಗನಿಗೆ ಸಹಾಯ ಆಗಲಿ ಅಂತ. ಸುಳ್ಳು ಸುಳ್ಳು ಹೇಳೋದಿಕ್ಕೂ ಒಂದು ಮಿತಿ ಇದೆ ಭೋಗೇಂದ್ರ. ನೀನು ಮಾಡೋ ಪ್ರತಿಯೊಂದು ಕೆಲಸ ನಮಗೆ ತಿಳಿದಿಲ್ಲ ಅಂತ ಅಂದ್ಕೊಳ್ಳೋದು ನಿನ್ನ ಮೂರ್ಖತನ. ವೆಂಕಟನಾಥನನ್ನ ಕಾವೇರಿ ಪಟ್ಟಣಕ್ಕೆ ಯಾಕೆ ಕಳಿಸಿದ್ದೀವಿ ಅಂತ ನೀವು ತಲೆ ಕೆಡಿಸ್ಕೊಂಡಿದ್ದೀರಿ. ಅದಕ್ಕೆ ಅಲ್ಲಿ ಆ ಕೇಶವಾಚಾರ್ಯ ವಾಮನಾಚಾರ್ಯನನ್ನು ಅವನ ವಿರುದ್ಧ ಎತ್ತ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀರಿ. ಅದು ನಮಗೆ ಗೊತ್ತು. ಆದರೂ ನಿಮ್ಮನ್ನ ಯಾಕೆ ತಡಿತಿಲ್ಲ ಅಂತ ತಿಳಿದಿದೆಯೇ? ವೆಂಕಟನಾಥನಿಗೆ ಈ ಕಷ್ಟಗಳೆಲ್ಲ ಬೇಕು. ನೀವು ಕೊಡುವ ಕಷ್ಟಗಳೇ ಅವನಿಗೆ ಪಾಠವಾಗುತ್ತದೆ. ನೀವು ಅವನನ್ನು ಕುಗ್ಗಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀರಿ. ಆದರೆ ನಿಮ್ಮ ಪ್ರಯತ್ನದಿಂದ ನಿಮಗೇ ಗೊತ್ತಿಲ್ಲದೆ ಅವನನ್ನ ಗಟ್ಟಿ ಮಾಡ್ತಾ ಇದ್ದೀರಿ. ವೆಂಕಟನಾಥ ಎಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನೀವು ಭ್ರಮಿಸಿದ್ದೀರಿ. ಆದರೆ ಅವನು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವನೊಂದು ಶಕ್ತಿ ಅಂತ ನಿಮಗೆ ತಿಳಿದಿಲ್ಲ. ಸುಧಾ ಗ್ರಂಥದ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವೇ? ಅದರ ಅಂತರಂಗವನ್ನು ನೀನು ಅರ್ಥ ಮಾಡ್ಕೊಳ್ಳೋದಿರ್ಲಿ, ಸುಮ್ಮನೆ ಓದೋದಿಕ್ಕೂ ಆಗೋದಿಲ್ಲ. ಆದರೆ ವೆಂಕಟನಾಥ ಅವನು ವಿದ್ಯಾರ್ಥಿ ದಶೆಯಲ್ಲೇ ಆ ಗ್ರಂಥಕ್ಕೆ ಭಾಷ್ಯ ಬರೆದು ವಿಜಯೇಂದ್ರ ಗುರುಗಳಿಂದ ಪರಿಮಳಾಚಾರ್ಯ ಎಂಬ ಬಿರುದನ್ನು ಪಡೆದುಕೊಂಡಿದ್ದಾನೆ. ಅವನ ಪ್ರತಿಭೆ ಮತ್ತು ಪ್ರಭಾವಳಿಯನ್ನು ತಡೆಯುವ ಶಕ್ತಿ ಒಬ್ಬ ಭೋಗೇಂದ್ರ ಅಲ್ಲ, 100 ಭೋಗೇಂದ್ರರು ಬಂದರೂ ತಡೆಯೋಕ್ಕಾಗೋದಿಲ್ಲ. ನಿನ್ನ ಉಪಟಳದಿಂದ ಅವನ ಚೈತನ್ಯ ಇನ್ನೂ ಬಲಗೊಳ್ಳುತ್ತದೆ. ನೀನು ಎಷ್ಟೇ ಉಪಟಳವನ್ನು ನೀಡಿದರೂ ವಿದ್ಯಾಪೀಠದ ವ್ಯವಹಾರ ನಿರ್ವಿಘ್ನವಾಗಿ ನಡೆಯುತ್ತದೆ. ನಾರಾಯಣಾಚಾರ್ಯನನ್ನು ಹೊರಗೆ ಕಳಿಸಿ ನಿನಗೆ ಈ ಮಾತುಗಳನ್ನು ಹೇಳಿದ್ಯಾಕೆ ಅಂದರೆ, ಅವನು ಕೆಟ್ಟದ್ದನ್ನು ಕಾಣದವನು. ನಿನ್ನ ಬಗ್ಗೆ ಆತನಿಗೆ ಒಳ್ಳೆ ಅಭಿಪ್ರಾಯವಿದೆ. ಒಬ್ಬ ಗುರುವಾಗಿ ನಾನದನ್ನು ಕೆಡಿಸಬಾರ್ದು ಅಂತ ಹೀಗೆ ಮಾಡಿದೆ. ಇಷ್ಟು ಹೇಳಿದ ಮೇಲೆ ನೀನು ಬದಲಾದರೆ ಸಂತೋಷ, ಬದಲಾಗದೇ ಇದ್ದರೂ ದುಃಖ ಏನೂ ಇಲ್ಲ. ಯಾಕೆಂದರೆ ಪುರಂದರದಾಸರೇ ಹೇಳಿದ್ದಾರೆ, ನಿಂದಕರು ಇರಬೇಕು ಎಂದು. ನೋಡು ಭೋಗೇಂದ್ರ, ಕೇಶವಾಚಾರ್ಯ ಬದಲಾಗಿದ್ದಾನೆ. ವಿದ್ಯಾಪೀಠ ಪ್ರಾರಂಭವಾಗಿದೆ. ಮಾಡುವುದಿದ್ದರೆ ಬೇರಾವುದಾದರೂ ಹೊಸದನ್ನು ಹುಡುಕು. ಈಗ ಹೊರಡು. ವಾಮನ, ವಾಮನ! ಬಂದೆ.
ಇದೇನು ಆಚಾರ್ಯರೇ ಕಲ್ಲೊತ್ಕೊಂಡ್ ಬಂದಿದ್ದೀರಾ ವ್ಯಾಯಾಮ ಮಾಡೋದಕ್ಕ? ಅಲ್ಲ ಅಲ್ಲ, ಇದರ ಆಯಾಮ ತಿಳ್ಕೊಳ್ಳೋದಕ್ಕೆ. ಹಾ? ಅರ್ಥ ಆಗ್ಲಿಲ್ಲ. ಅರ್ಥ ಆಗುತ್ತೆ. ಇದು ಹಿಡಿಸೋ ಅಂತ ಒಂದು ಪೆಟ್ಟಿಗೆ ತಗೊಂಡ್ಬನ್ನಿ. ತಗೊಂಡ್ಬನ್ನಿ, ಹೋಗಿ. ಹಾ. ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಕರಿತೀನಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಓ, ನಾನ್ ಯಾರು ಅಂತ ತಿಳ್ಕೋಬೇಕಾ? ನಾನು ಈ ಊರಲ್ಲಿ ನೆಲೆಸ್ಬೇಕು ಅಂತ ಬಂದೆ. ಆದ್ರೆ ಈ ಜನ ನನ್ನನ್ನ ಗುರ್ತಿಸದೆ ನನ್ನ ಕುಡ್ಗೋಲು ಕಲ್ ಮಾಡ್ಕೊಂಡಿದ್ದಾರೆ. ಕಾಲಿಗಂಟಿದ ಕೆಸರನ್ನ ನನ್ನ ಮೇಲೆ ತಿಕ್ತಾರೆ. ಆ ಕೋಪಕ್ಕೆ ಈ ಊರಿಗೆ ಭೀಕರವಾದ ಅಂಟು ಜಾಡ್ಯ ತಂದಿದ್ದೀನಿ. ತಾಯಿ, ಅವರೆಲ್ಲ ನಿನ್ನ ಮಕ್ಕಳೇ ಅಲ್ವೇ? ತಿಳಿದೆ ತಪ್ಪು ಮಾಡಿದ್ದಾರೆ. ಅವರನ್ನ ಕ್ಷಮಿಸು ತಾಯಿ. ಇಲ್ಲ, ಕ್ಷಮಿಸೋದಿಲ್ಲ. ಊರ್ ಕಾಯ್ಬೇಕಾಗಿರೋ ತಾಯಿನೇ ಮಕ್ಕಳಿಗೆ ರೋಗ ಬರೋ ಹಾಗೆ ಮಾಡಿ ಅವರು ನರಳಿ ಊರಾಚೆ ಸಾಯೋ ಹಾಗೆ ಮಾಡಿರೋದು ಸರಿನಾ? ಇವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ತಾಯಿ, ಶಿಕ್ಷಿಸುವವಳು ನೀನೇ, ರಕ್ಷಿಸುವವಳು ನೀನೇ. ನಿನಗೆ ತಪ್ಪು ಕಾಣಿಕೆ ಸಲ್ಲಿಸ್ತೀನಿ. ದಯಮಾಡಿ ಮಕ್ಕಳನ್ನ ಕ್ಷಮಿಸ್ಬಿಡು. ಅಷ್ಟೇ ಅಲ್ಲ, ಊರಲ್ಲಿ ನನ್ನ ಪ್ರತಿಷ್ಠಾಪನೆ ಆಗ್ಬೇಕು. ವಿಜೃಂಭಣೆಯಿಂದ ಜಾತ್ರೆ ಆಗ್ಬೇಕು. ಆಯ್ತು ತಾಯಿ, ನಿನ್ನ ಇಚ್ಛೆಯನ್ನ ನಾನು ಪೂರೈಸ್ತೀನಿ. ಅಷ್ಟೇ ಅಲ್ಲ, ಎಲ್ರೂ ನಿಷ್ಠೆಯಿಂದ ನನ್ನ ಸೇವೆ ಮಾಡ್ಬೇಕು. ಹಾಗೆ ಆಗ್ಲಿ ತಾಯಿ. ವಿನಾಕಾರಣ ನೀನು ನನ್ನ ಪತ್ನಿಯ ಕೆನ್ನೆಗೆ ಹೊಡೆದ ಕಾರಣದಿಂದ ನಿನ್ನ ಜಾತ್ರೆಯ ದಿನ ಪೂಜೆಯ ಜೊತೆಗೆ ಚಾಟಿ ಏಟಿನ ಸೇವೆಯೂ ಇರುತ್ತೆ. ನನ್ನ ಪತ್ನಿಗೆ ಆ ಔಷಧಿಯ ಗಿಡ ನೆನಪಿಗೆ ಬರುವ ಹಾಗೆ ಮಾಡು ತಾಯಿ.